ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕಾಫಿ ಆಯಿತಾ? ಸೊ ನಾನಿವತ್ತು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದೇನಂತಂದರೆ, ಈಗ ಮಾವಿನ ಹಣ್ಣು ಸೀಸನ್ ಇದೆ. ನಾವು ಯಾವ್ಯಾವ ಪ್ರಕೃತಿಯಲ್ಲಿ ಯಾವ್ಯಾವ ಫ್ರೂಟ್ಸ್ ಹಣ್ಣುಗಳು ಬರ್ತವೆ ಅಂಥ ಹಣ್ಣುಗಳನ್ನು ನಾವು ತಿನ್ನಲೇಬೇಕು. ಆದರೆ ಮಾತ್ರ ನಮಗೆ ಅದರ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ಈಗ ನಾನು ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿಂದ ಈ ಮಾವಿನ ಹಣ್ಣು ತಗೊಂಡು ಬಂದಿದ್ದೇನೆ. ಇದು ರತ್ನಗಿರಿ ಮಾವಿನ ಹಣ್ಣಂತೆ. ಇದು ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ. ನೀವು ಸಹ ಇದನ್ನು ತಗೊಂಡು ತಿನ್ನಿ ಫ್ರೆಂಡ್ಸ್. ಮತ್ತು ಕಫ ಆಗ್ತದೆ, ಶೀತ ಆಗ್ತದೆ, ಅದಾಗ್ತದೆ ಇದಾಗ್ತದೆ ಅಂತ ಹೇಳಿ ಮಾವಿನ ಹಣ್ಣು ತಿನ್ನೋದನ್ನು ಬಿಡಬೇಡಿ. ಯಾಕಂದರೆ ಈ ಸೀಸನಲ್ಲಿ ಮಾವಿನ ಹಣ್ಣು ಯಾರು ಬೇಕಾದರೂ ತಿನ್ಬೋದು, ಗರ್ಭಿಣಿಯವರು ಒಂದು ಬಿಟ್ಟು. ಮತ್ತು ಯಾರು ಬೇಕಾದರೂ ನಾರ್ಮಲ್ ಆಗಿರೋರಿಗೆ ಪ್ರತಿಯೊಬ್ಬರು ಈ ಮಾವಿನ ಹಣ್ಣನ್ನು ಸೇವಿಸ್ಬೋದು. ತುಂಬ ತೆಳ್ಳಗಿದ್ದವರು ದಪ್ಪ ಆಗಬೇಕು